ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರನೇ ನಾವೆಲ್ಲರೂ ದುಡಿಯೋದು ಕೂಡ ಅಲ್ವಾ. ಗೇಣುದ್ದ ಹೊಟ್ಟೆಗೆ ಎಷ್ಟೆಲ್ಲ ವೆರೈಟಿ ತಿನ್ನಬೇಕು ಅಂತ ಆಸೆ. ಆ್ಯಕ್ಚುಲಿ ಆಸೆ ಇರೋದು ಹೊಟ್ಟೆಗಲ್ಲ, ನಾಲ್ಗೆಗೆ. ಎನಿವೇಸ್, ಈಗ ನಾವು ನಮ್ಮ ಚಾನಲಲ್ಲಿ ನಾನು ನಿಮಗೆ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ತಿಂಡಿ ತಿನಿಸು, ಸ್ನ್ಯಾಕ್ಸು, ಜ್ಯೂಸು, ಡೆಸರ್ಟ್ಸು ಎಲ್ಲ ಸಿಕ್ಕುವಂಥ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ರಾಜಾಜಿನಗರಲ್ಲಿ ಇದು ಲೊಕೇಟ್ ಆಗುತ್ತೆ. ಒಂದು ಥಿಯೇಟರ್ ಇದೆ ಇಲ್ಲಿ. ಸೊ ಈ ಥಿಯೇಟರ್ ಪಕ್ಕನೇ ನವರಂಗ್ ಥಿಯೇಟರ್ ಅಂತ ಇದೆ. ಸೊ ನವರಂಗ್ ಥಿಯೇಟರ್ ಪಕ್ಕನೇ ಈ ಮೀನಾಕ್ಷಿ ಕಾಫಿ ಬಾರ್ ಇರೋದು. ಮೀನಾಕ್ಷಿ ಕಾಫಿ ಬಾರಲ್ಲಿ ಏನೇನು ಸಿಕ್ಕುತ್ತೋ ಅದು ಎಲ್ಲದೂ ವಂಡರ್ಫುಲ್ಲೇ. ಆದರೆ ನನ್ನ ಫೇವ್ರೇಟು ದೋಸೆ ಮತ್ತು ಫಿಲ್ಟರ್ ಕಾಫಿ ಅದ್ಭುತ. ಸ್ವೀಟ್ಸು ಡೆಸರ್ಟ್ಸ್ ಅಂತ ಬಂದರೆ ಜಾಮೂನು, ಕೇಸರಿಬಾತು ಎಲ್ಲ ಅದ್ಭುತವಾಗೇ ಇರುತ್ತೆ. ಸೊ ನಾನು ನಿಮಗೆ ರೇಟ್ನು ತೋರಿಸೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೀವು ನಿಧಾನಕ್ಕೆ ರೇಟ್ಗಳನ್ನ ನೋಡ್ಕೊಳ್ಳಿ, ಓದ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ರೀ, ಅದ್ಭುತ ಅಂತಲೇ ಹೇಳ್ಬೋದು. ನನಗೆ ಇಲ್ಲಿ ಕಾಂಬೋ ತುಂಬ ಇಷ್ಟ ಆಯಿತು, ಮತ್ತು ನೀರು ದೋಸೆ ತುಂಬ ಇಷ್ಟ ಆಯಿತು, ಮತ್ತು ಫಿಲ್ಟರ್ ಕಾಫಿ ಅಂತೂ ಅದ್ಭುತ. ಸೊ ನನಗೋಸ್ಕರ ಇಲ್ಲೊಂದು ಸ್ಪೆಷಲ್ ಫಿಲ್ಟರ್ ಕಾಫಿ ರೆಡಿ ಆಗ್ತಾಯಿದೆ. ಈ ಕಾಫಿ ಕುಡಿತಾ ಈ ಮೀನಾಕ್ಷಿ ಕಾಫಿ ಬಾರ್ನ ಓನರ್ ಸನತ್ ಕುಮಾರ್ ಸರ್ ಅಂತ, ಸೊ ಅವ್ರನ್ನ ಮಾತಾಡ್ಸೋಣ. ಅವ್ರ ಜೊತೆ ಈ ಕಷ್ಟ ಸುಖ ಹಂಚ್ಕೊಳ್ಳೋಣ. ಸನತ್ ಕುಮಾರ್ ಸರ್ ನನ್ನ ಜೊತೆ ಇದ್ದಾರೆ, ನಮ್ಮ ಮೀನಾಕ್ಷಿ ಕಾಫಿ ಬಾರ್ನ ಓನರ್ ಅವರು. ಅದ್ಭುತವಾದ ದೋಸೆ, ಕಾಫಿ ಮತ್ತು ಬೇರೆ ಬೇರೆ ತಿಂಡಿಗಳು ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ನನಗೆ ಆ್ಯಕ್ಚುಲಿ ಸಿನಿಮಾ ಸ್ಟಾರ್ಗಳು ಹೇಳಿದಾಗ ಇವರೇನೋ ಪಬ್ಲಿಸಿಟಿಗೆ ಹೇಳ್ತಾರೋ, ನಿಜವಾಗ್ಲೂ ಅವ್ರು ಬಂದಿದ್ದಾರೆ, ತಿಂದಿದ್ದಾರೆ, ಅದಕ್ಕೆ ಹೇಳಿರೋದು. ನಾನು ಇಲ್ಲಿ ನೋಡಿದ ತಕ್ಷಣ ಒಳಗೆ ಬರ್ತಿದ್ದಕ್ಕೆ ತುಪ್ಪದ ಘಮ ಹೆಂಗಿತ್ತು ಅಂದರೆ ನನಗೆ ಬಾಯಲ್ಲಿ ನೀರು ಬರೋಕ್ಕೆ ಶುರು ಆಯಿತು. ಅಷ್ಟು ಚೆನ್ನಾಗಿತ್ತು ಘಮ. ಇನ್ನು ಇವರ ಕಷ್ಟ ಸುಖ ಎಲ್ಲ ಕೇಳಿದ್ಮೇಲಂತೂ ಇನ್ನೂ ನಂಗೆ ಖುಷಿಯಾಗೋಯಿತು. ಅಂದರೆ ಯಾರು ಏನು ಬೇಕಾದ್ರೂ ಸಾಧಿಸ್ಬೋದು, ಒಳ್ಳೆ ಮನಸ್ಸಿರಬೇಕು, ಮಾಡೋ ಒಂದು ಗಟ್ಸ್ ಇರಬೇಕು. ಸೊ ಅದು ಸನತ್ ಕುಮಾರ್ ಸರ್ ನಾನು ನೋಡಿದ ಮೇಲೆ ಎಲ್ಲರಿಗೂ ಒಂದು ಉತ್ಸಾಹ ಬರುತ್ತೆ, ಏನು ಬೇಕಾದ್ರೂ ನಾವು ಸಾಧಿಸ್ಬೋದು ಅಂತ, ಅಲ್ವಾ ಸರ್? 100% ನಿಮ್ಮ ಮೀನಾಕ್ಷಿ ನಮ್ಮ ಮನಸ್ಸು ಶ್ರಮ ಇಲ್ಲ ಅಂದರೆ ಏನು ಮಾಡುತ್ತೆ. 100% ನೀವು ಹೇಳ್ತೀರ ಸತ್ಯ. ನಾನು ಇದನ್ನು ಹೇಳಂತೆ ನಮ್ಮ ಮನಸ್ಸಿರಬೇಕು. ಫಸ್ಟು ನಾನು ಮಾಡಲೇಬೇಕು, ಬದುಕಲೇಬೇಕು, 4 ಜನಕ್ಕೆ ಸಹಾಯ ಮಾಡಬೇಕು, ಮತ್ತು ಆ ವರ್ಕರ್ಸ್ಗೆ ಯಾವುದೇ ಗಮನ ಕೊಟ್ಟು ಕ್ಲೀನು ಮತ್ತು ಫುಡ್ಡು ಕ್ವಾಲಿಟಿ ಪ್ರತಿಯೊಂದು ಮಾಡಿದ್ರೆ ಹೋಟೆಲ್ ಬಿಸ್ನೆಸ್ಸು ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಬಿಸ್ನೆಸ್ಸು 100%. ಎಸ್ ಸರ್. ನಾವು ಇಲ್ಲಿ ಟೇಸ್ಟಿಂಗ್ ಮಾಡಿ ಹೋಗಿದ್ದೀವಿ. ನೀವು ಇನ್ನೂ 10 ಬಿಸ್ನೆಸ್ಗಳನ್ನ ಶುರು ಮಾಡಿ, 10 ಬ್ರಾಂಚ್ಗಳನ್ನ ಶುರು ಮಾಡಿ, ಎಲ್ರಿಗೂ ಇದು ಟೇಸ್ಟ್ ಸಿಗಲಿ ಎಲ್ಲ ಏರಿಯಾನಲ್ಲೂ ಅಂತ ನಾನು ಶುರು ಮಾಡ್ತೀನಿ. 2020 ಒಂದು 10 ಹೋಟೆಲ್ ಮಾಡ್ತೀವಿ. 10 ಹೋಟೆಲ್ 100% ಮಾಡ್ತೇವೆ. ಈಗ ಆಲ್ರೆಡಿ ಕಾನಿಷ್ಕ ಮತ್ತು JP ಪಾರ್ಕ್ನಲ್ಲಿ ರೆಡಿ ಇದೆ. ಏಪ್ರಿಲ್ ಒಳಗಡೆ ಅವೆರಡೂ ಓಪನ್ ಆಗ್ತದೆ. ಆಲ್ ದ ಬೆಸ್ಟ್ ಸರ್. ಸೂಪರ್ ಆಗಿ ಬಿಸ್ನೆಸ್ಸು ಚೆನ್ನಾಗಿರಲಿ. ಅಲ್ಲಿಗೂ ಬಂದು ಅಲ್ಲೂ ಟೇಸ್ಟ್ ಮಾಡ್ತೀವಿ. ಇದು ಮೀನಾಕ್ಷಿ ಕಾಫಿ ಬಾರ್ನ ಕಿಚನ್ ಎಷ್ಟು ಕ್ಲೀನಾಗಿದೆ ಗೊತ್ತಾ. ಎಲ್ಲರೂ ಇಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ನಾನು ಕ್ಯಾಪ್ ಹಾಕ್ಕೋಬೇಕು, ಬಟ್ ನಾನು ಈಚೆ ಕಡೆನೇ ನಿಂತ್ಕೊಂಡು ಝೂಮ್ ಮಾಡಿದ್ದೀನಿ. ಬಟ್ ಇಲ್ಲಿ ದೋಸೆ ಹಾಕೋ ಜಾಗದಲ್ಲಿ ನಾನೇ ಇದ್ದೆ, ಬಟ್ ಕ್ಯಾಪೆಲ್ಲ ಹಾಕ್ಕೊಂಡು ಹೋಗಿದ್ದೆ. ನೋಡಿ, ತುಪ್ಪ ಡೈರೆಕ್ಟಾಗಿ ಪ್ಯಾಕೆಟಿಂದ ದೋಸೆ ಮೇಲೆ ಬೀಳ್ತಾ ಇದೆ. ಆ್ಯಂಡ್ ಹೆಂಗೆ ನೋಡಿ ಅಲ್ಲಿ ಹೆಂಗೆ ನಿಂತಿದೆ ತುಪ್ಪ ಅದ್ರ ಮೇಲೆ. ದೋಸೆ ಎಷ್ಟು ಟೇಸ್ಟಾಗಿರಬೇಡ. ಸೊ ಮಿನಿ ದೋಸೆ ಬಂದು ಕಾಂಬೋಗೆ ಕೊಡ್ತಾರೆ. ಇದು ಮಸಾಲ ದೋಸೆ ಅಥವಾ ಪ್ಲೇನ್ ದೋಸೆ, ಪ್ಲೇನ್ ಆಗಿರುವಂತಹ ಕ್ರಿಸ್ಪಿ ಆಗಿರುವಂತಹ ದೋಸೆನೂ ಇರುತ್ತೆ. ನನಗೆ ಮಸಾಲ ಬದಲು ರೆಗ್ಯುಲರ್ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡಬೇಕು ಅಂತ ಇದನ್ನು ಮಾಡಿಸಿದ್ದು. ಅದ್ಭುತವಾದ ಟೇಸ್ಟು. ಕಲರ್ ನೋಡಿ ಹೆಂಗಿದೆ, ಹೆಂಗಲ್ವಾ? ವಾವ್, ಸೂಪರ್ ಕಲರು. ಇಲ್ಲಿ ಪಲ್ಯ ಕೂಡ ಅಷ್ಟೇ ಚೆನ್ನಾಗಿದೆ. ನಿಮಗೆ ಇಷ್ಟು ಪಲ್ಯನಲ್ಲಿ ನನಗೆ ಆಲ್ಮೋಸ್ಟ್ ಒಂದು 2-3 ಪೀಸಸ್ ಆಫ್ ಕ್ಯಾಶ್ಯೂ ಸಿಕ್ತು. ಬೆಣ್ಣೆ ನೋಡಿ, ಅದ್ರ ಮೇಲೆ ಮತ್ತೊಂದು ಸ್ವಲ್ಪ ಬೆಣ್ಣೆ, ಸ್ವಲ್ಪ ಗಾರ್ನಿಷಿಗೆ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ರು. ಅದ್ಭುತ ರೀ, ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಚಟ್ನಿನೂ ಅಷ್ಟೇ. ನನಗಂತೂ ಈ ಕಾಯಿ ಚಟ್ನಿ ಸಖತ್ ಇಷ್ಟ ಆಗೋಯಿತು. ರೆಗ್ಯುಲರಾಗಿ ಹೋಟೆಲ್ಗಳಲ್ಲಿ ಕಾಯಿ ಚಟ್ನಿ ಚೆನ್ನಾಗೇ ಇರುತ್ತೆ, ಬಟ್ ಇದು ಇನ್ನೂ ಜಾಸ್ತಿ ಟೇಸ್ಟ್ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಈಗ ನಾನು ಹೆಂಗೆ ತಿಂದಿದ್ದೀನಿ ಅಂತ. ಈ ದೋಸೆ ಮುಗಿಯೋವರೆಗೂ ಮಾತಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಕಂಟಿನ್ಯೂಯಸ್ ಆಗಿ ತಿನ್ನಬೇಕು ಅಂತಲೇ ಅನ್ನಿಸ್ತಾಯಿತ್ತು. ಮಧ್ಯಕ್ಕೇನು ಬ್ರೇಕ್ ಮಾಡೋಕ್ಕೆ ಅಥವಾ ಡಿಸ್ಟರ್ಬ್ ಮಾಡಿಸ್ಕೊಳ್ಳೋಕ್ಕೆ ಇಷ್ಟನೇ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ದೋಸೆ. ಸೊ ನೀವು ಟ್ರೈ ಮಾಡಿ. ಸೊ ನಾವೀಗ ಕ್ಯಾಪ್ ಹಾಕ್ಕೊಂಡು ಕಿಚನಲ್ಲೆಲ್ಲ ಶೂಟ್ ಮಾಡಿಕೊಂಡು ರೈಟ್ ನಾವೀಗ ಟೇಸ್ಟ್ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಸೊ ನೀವು ನಮ್ಮ ಜೊತೆ ಬನ್ನಿ.
ನಾನು ಟೇಸ್ಟ್ ಮಾಡ್ತೀನಿ, ನೀವು ನೋಡಿ ಹೇಳಿ ಆಯಿತಾ. ನೀವು ಮೀನಾಕ್ಷಿ ಕಾಫಿ ಬಾರ್ಗೆ ಬಂದ್ಬಿಟ್ಟು ದೋಸೆ, ಬೇರೆ ಬೇರೆ ವೆರೈಟಿ ಆಫ್ ಡಿಶಸ್ ಇದೆ. ಸೊ ಎಲ್ಲದನ್ನು ಟೇಸ್ಟ್ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಅಲ್ಟಿಮೇಟ್. ನೀವು ಬಂದು ಟೇಸ್ಟ್ ಮಾಡಿ. ಮೀನಾಕ್ಷಿ ಕಾಫಿ ಬಾರಲ್ಲಿ ದೋಸೆ ಮಾತ್ರ ಅಲ್ಟಿಮೇಟ್, ಎಕ್ಸ್ಟ್ರಾಡಿನರಿ. ಕಾಫಿನೂ ಅಷ್ಟೇ ಚೆನ್ನಾಗಿರುತ್ತೆ, ಎಲ್ಲ ಥರದ ತಿಂಡಿನೂ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಡೋಂಟ್ ಮಿಸ್. ನಾನಿವಾಗ ತಿನ್ನೋದ್ರಲ್ಲಿ ಬಿಸಿ ಇದ್ದೀನಿ. ಬಾಯ್ ಬಾಯ್. ದೋಸೆ ತಿಂದಾದ್ಮೇಲೆ ಕಾಂಬೋ ಸರದಿ. ಕಾಂಬೋನಲ್ಲಿ ಏನೇನಿರುತ್ತೆ ಅಂದರೆ ಎಲ್ಲ ವೆರೈಟಿನೂ ಸ್ವಲ್ಪ ಸ್ವಲ್ಪ ಇರುತ್ತೆ. ಬಟ್ ನಾನೇನು ಮಾಡಿದೆ, ಕಾಂಬೋಗೆ ಏನೇನು ಇಡ್ತಾರೆ ಅದ್ರದ್ದು ಜೊತೆಗೆ ಎಲ್ಲ ಬೇರೆ ಬೇರೆ ಅದನ್ನು ಟೇಸ್ಟ್ ಮಾಡಿದೆ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು. ಯಾಕಂದರೆ ಹೊಟ್ಟೆ ಫುಲ್ಲಾಗ್ಬಿಡ್ತು ದೋಸೆ ತಿಂದಮೇಲೆ. ಒಂದು ದೋಸೆ, ಅದು ತುಪ್ಪದ ದೋಸೆ ಅಲ್ವಾ, ಹೆವಿ ಇರುತ್ತೆ, ತಿನ್ನೋಷ್ಟೊತ್ತಿಗೆ ಸುಸ್ತಾಗೋಯ್ತು. ಬಿಸಿ ಬೇಳೆ ಬಾತ್ ಘಮ. ನನಗೆ ಎಮ್ ಟಿ ಆರಲ್ಲಿ ಎಷ್ಟು ಇಷ್ಟಪಡ್ತಿದ್ದೆ ಅಷ್ಟೇ ಅದಕ್ಕಿಂತ ಜಾಸ್ತಿನೇ ಇಷ್ಟ ಆಯಿತು ಬಿಸಿಬೇಳೆ ಬಾತು. ಸೊ ಇಲ್ಲಿ ಪುಡಿ ಮಸಾಲ ಈರುಳ್ಳಿ ದೋಸೆ ಇದು ಸಕ್ಕತ್ತಾಗಿದೆ, ಪುಡಿ ಮತ್ತು ತುಪ್ಪ ದೋಸೆ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಲಾಸ್ಟಲ್ಲಿ ಐಸ್ ಕ್ರೀಮ್ ಕೂಡ. ಸೊ ಐಸ್ ಕ್ರೀಮಲ್ಲಿ ಇದು ಯಾವ ಐಸ್ ಕ್ರೀಮ್ ಅಂದರೆ ಅಂಜೂರ ಬರುತ್ತಲ್ಲ, ಅಂಜೂರದ ಐಸ್ ಕ್ರೀಮು, ವೆನಿಲಾ ಐಸ್ ಕ್ರೀಮ್ ಮತ್ತು ಸ್ಟ್ರಾಬೆರಿ ಸಾಸ್. ಸೊ ಇಲ್ಲಿ ತಿನ್ನೋ ಸಮಯ ನಿಜವಾಗ್ಲೂ ಬಾಯೆಲ್ಲ ಕರ್ಗೋಗ್ಬಿಡ್ತು ನನಗೆ. ಅಂಜೂರ ಟೇಸ್ಟು ಏನಾಗಿ ಎಕ್ಸ್ಟ್ರಾಡಿನರಿ ಗೊತ್ತಾ. ಡ್ರೈ ಫ್ರೂಟ್ ಅದು ಅಂಜೂರ, ಡ್ರೈ ಅಂಜೂರ ಇರುತ್ತಲ್ಲ ಅದ್ರದ್ದು, ಅದು ಮಧ್ಯ ಮಧ್ಯ ಪೀಸಸ್ ಸಿಗ್ತಾಯಿತ್ತು ನನಗೆ. ಬಟ್ ತುಂಬಾ ಟೇಸ್ಟಿಯಾಗಿದೆ. ಅಂದರೆ ತುಂಬ ವೆರೈಟಿಯಾಗಿ ನಿಮಗೆ ಯಾವುದು ಬೇಕೋ ಅದು ಐಸ್ ಕ್ರೀಮ್ ಮಾಡಿಕೊಡ್ತಾರೆ. ಫಲೂಡಾ ಅದರಲ್ಲೇ ತುಂಬ ವೆರೈಟಿ ಇದೆ ಅಂತೆ. ಸೊ ಮೀನಾಕ್ಷಿ ಕಾಫಿ ಬಾರಲ್ಲಿ ನಿಮಗೆ ತಿಂಡಿ, ಕಾಫಿ ಜೊತೆಗೆ ಡೆಸರ್ಟ್ಸ್ ಎಲ್ಲದೂ ಸೂಪರ್ ಆಗಿರುತ್ತೆ. ಸೊ ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ. ಸೊ ನಾನಿವಾಗ ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ಬಿಸಿ ಇದ್ದೀನಿ. ಟೇಕ್ ಕೇರ್, ಬಾಯ್.